ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮತ್ತು ನಮ್ಮ ಯಜಮಾನರು ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ತುಂಬ ಬಿಸಿಲಿರೋದ್ರಿಂದ ರೋಡ್ ಸೈಡಲ್ಲಿ ಎಳ್ನೀರು ಸಿಕ್ತು ನಮಗೆ. ಎಳ್ನೀರು ಕುಡಿಯೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ವಿ. ಇಬ್ಬರು ಒಂದೊಂದು ಎಳ್ನೀರು ಕುಡಿದ್ವಿ. ಅದರಲ್ಲೂ ನನಗೆ ತುಂಬ ಇಷ್ಟ ಅಂದರೆ ಎಳ್ನೀರಲ್ಲಿ ಸಿಗೋ ಗಂಜಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ನಾನು ಎಳ್ನೀರು ಜಾಸ್ತಿ ಕುಡಿಯೋಕ್ಕೆ ಹೋಗ್ತೀನಿ. ಎಳ್ನೀರು ಕುಡಿತಿದ್ದಂಗೆ ನಮ್ಮ ಮನೆಯವ್ರು ಚೇಂಜ್ ಆಗಿಬಿಟ್ರು. ಇವಾಗ ನಾನು ಹಿಂದೆ ಕೂರ್ತೀನಿ, ನೀನೇ ಗಾಡಿ ಓಡಿಸು ಅಂತೇಳಿ ಗಾಡಿ ಓಡಿಸ್ತಿದ್ದೆ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡ್ರು ಗಾಡಿ ಓಡಿಸುವಾಗ. ಅಮ್ಮ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಗೇಟಲ್ಲಿ ಒಬ್ಬರು ಸಿಕ್ಕರು ನಮಗೆ. ಇವ್ರು ಯಾರು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ. ಇವ್ರನ್ನ ಎತ್ತಾಕೊಂಡು ಅವ್ರ ಮನೆಯವ್ರಿಗೂ ಡ್ರಾಪ್ ಮಾಡಿ ಹೊರಡೋಣ ಅಂತ ಎತ್ತಾಕೊಂಡ್ವಿ ಗಾಡೀಲಿ. ಇವ್ರನ್ನ ಮನೆಯವ್ರಿಗೂ ಡ್ರಾಪ್ ಮಾಡಿ ನಾವು ಅಮ್ಮ ಮನೆ ಕಡೆ ಹೊರಟ್ವಿ. ಅಂಕಲ್ನ ಡ್ರಾಪ್ ಮಾಡಿ ಮನೆ ಕಡೆ ಹೊರಟಿದ್ವಿ. ಮನೆ ಕಡೆ ಹೋಗ್ತಿದ್ದಂಗೆ ಅಮ್ಮ ರೋಡಲ್ಲೇ ಸಿಕ್ಕರು. ಅಮ್ಮನ್ನ ಮಾತಾಡ್ಸ್ಕೊಂಡು ಎತ್ತಾಕೊಂಡು ಹೋಗೋಣ ಅಂಥೇಳಿ ಗಾಡಿ ನಿಲ್ಲಿಸಿದ್ವಿ. ಅಷ್ಟರೊಳಗೆ ಅಮ್ಮ ಹೂವು ತಂದಿದ್ರು. ಹೂವು ಕೊಟ್ಟರು ನನಗೋಸ್ಕರ ಮುಡ್ಕೊಳ್ಳೋಕ್ಕೆ. ಹೊರಟಿದ್ದು ತೋರಿಸಿ ಜಾತ್ರೆಗೆ. ಬನ್ನಿ ನಮ್ಮೂರು ಜಾತ್ರೆ ತೋರಿಸ್ತೀನಿ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಎರಡು ಎಂಟ್ರಿ ಆಗ್ತಿದ್ದಾಗಲೇ ತೇರು ಸಿಕ್ತು ನಮಗೆ. ತೇರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರಿಗೆ ಹೊಟ್ಟೆ ಹಸಿವು ಆಗ್ತಿದೆ, ತುಂಬ ಬಿಸಿಲಿದೆ, ನಡೆಯೋಕ್ಕಾಗ್ತಿಲ್ಲ ಅಂದರು. ಹಾಗಾಗಿ ಲೈಟಾಗಿ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಮಿರ್ಚಿ ಮತ್ತು ಮಂಡಕ್ಕಿನ ಆರ್ಡ್ರ್ ಮಾಡಿದರು. ಮಿರ್ಚಿ ಮತ್ತು ಮಂಡಕ್ಕಿ ತಿನ್ಕೊಂಡು ಅವರಿಬ್ಬರು ಟೀ ಕುಡ್ಕೊಂಡು ನಾವು ದೇವಸ್ಥಾನ ಕಡೆ ಹೊರಟ್ವಿ. ಇದು ದೇವಸ್ಥಾನದ ಎಂಟ್ರಿ. ಇದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರುವಂತಹ ದೇವಸ್ಥಾನ, ಪುಣ್ಯಕ್ಷೇತ್ರ ತೊಗರ್ಸಿ. ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ದೇವರ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡೆ. ಆ ದೇವಸ್ಥಾನ ಪೂಜೆ ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇತ್ತು ಸಣ್ಣದಾಗಿ. ಅದರದ್ದೆಲ್ಲ ಪೂಜೆ ಮುಗಿಸ್ಕೊಂಡು ತುಂಬ ಬಿಸಿಲಿತ್ತು. ಹಾಗಾಗಿ ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ ಮನೆ ಕಡೆ. ಅಮ್ಮನ ಮನೆಯವ್ರಿಗೂ ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ. ಅಷ್ಟರೊಳಗೆ ಅಪ್ಪಾಜಿ ಬಂದಿದ್ದರು. ಅಪ್ಪಾಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.